ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾನು ವ್ಲಾಗ್ಸ್. ಸಾನು ಕಡೆಯಿಂದ ಕೋಟಿ ನಮಸ್ಕಾರ. ಸೊ ಗೈಸ್, ಈಗ ನನ್ನ ನೇಟಿವ್ ಗೊತ್ತಲ್ವ ನಿಮ್ಮೆಲ್ಲರಿಗೂ. ಮುಚ್ಚಂದ್ರ ಇಲ್ಲೇ 1.5 ಕಿಲೋಮೀಟರ್ಸ್ ಇರ್ಬೋದು, ಅರೌಂಡ್ಲಿ 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇಲ್ಲಿಂದ ಒಂದು 5 ಮಿನಿಟ್ಸಲ್ಲಿ ಹೋಗ್ಬೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ ಗಾನುಗುಂಡು ಯಾರು ಅಂತ. ಅವ್ರಿಗೆ ಇವಾಗ ಒಂದು ಚಾಲೆಂಜ್ ಕೊಡಬೇಕು ಅಂತ ಇದ್ದೀನಿ. ಅಲ್ಲೇ ಒಂದು ಸ್ಮಾಲ್ ಕ್ವಿಕ್ ಚಾಲೆಂಜು. ಆ್ಯಂಡ್ ನೆಕ್ಸ್ಟ್ ನಮ್ಮ ಟೆಂಪಲಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಟೆಂಪಲ್ ಹೋಗಿ ಅಲ್ಲಿ ಮುಗಿಸ್ಕೊಂಡು ಹಾಗೆ ಅವ್ರ ಹತ್ರ ಅಲ್ಲೇ ಚಾಲೆಂಜ್ ವಿಡಿಯೋಸ್ ಮಾಡಿಸ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ. ಅಲ್ಲೋಗಿ ಸಿಗ್ತೀನಿ ಗೈಸ್. ಈಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಈಗ ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಟಿಫನ್ಗೆ ಅಮ್ಮ ಟೊಮೆಟೊ ಬಾತ್ ಮಾಡಿದ್ರು ಗೈಸ್. ಅದನ್ನ ತಿನ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ಊರ ಕಡೆ. ಬನ್ನಿ ಅಲ್ಲಿ ನೋಡೋಣ ಏನಾಗುತ್ತೆ. ಜಸ್ಟ್ ರೀಚ್ ಆದೆ. ಬಿಸಿಲಿದೆ, ಅದಕ್ಕೆ ಕಣ್ಣೆ ಬಿಡೋಕ್ಕಾಗ್ತಿಲ್ಲ. ನಮ್ಮೊಂದಿಗೆ ಇವಾಗ ಯಾರಿದ್ದಾರೆ ಗೊತ್ತಾ? ಹಾಯ್ ಗೈಸ್, ಗುಡ್ಡು. ಸೊ ಬನ್ನಿ, ಗಾನು ಎಲ್ಲಿದ್ದಾಳೆ ನೋಡೋಣ. ಅವಳು ದೇವಸ್ಥಾನದಲ್ಲಿ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದಾಳಂತೆ. ಅಲ್ಲೇ ಹೋಗಿ ನೋಡೋಣ ಗೈಸ್. ಇವಾಗ ಗಾನುದು ಇಲ್ಲಿ ಸ್ಲಿಪ್ಪರ್ಸ್ ಇದೆ, ಅವಳಿಗೆ ಸ್ವಲ್ಪ ಹುಡುಕಾಡ್ಸೋಣ ಗೈಸ್. ಎಲ್ಲಾದ್ರೂ ಮುಚ್ಚಿಡ್ತೀವಿ ಇವಾಗ. ಅಲ್ಲಿ ಮುಚ್ಚಿಡೋಣ. ಅಲ್ಲಿ ಬೇಡ, ಅವಳು ಗೊತ್ತಾಗ್ಬಿಡುತ್ತೆ. ಆ ಕಡೆ ಅಲ್ಲಿ ಗಿಡ ಇದೆಯಲ್ಲ, ಅಲ್ಲಿ ಹೋಗಿ ಇಟ್ಬಿಟ್ಟು ಹೋಗು. ಒಳಗಡೆ ಬಿಡು, ಕಾಣಿಸ್ಬಾರ್ದು ಆ ಥರ. ನೋಡೋಣ ಗೈಸ್, ಅವಳು ಹುಡುಕ್ತಾಳ ಇಲ್ವಾ ಅಂತ. ನೋಡು, ಗಾನು ಗುಂಡನೇ ಮುಚ್ಚಿಟ್ಬಿಟ್ಟು ಬರ್ತಾ ಇರೋದು. ಜಸ್ಟ್ ಫಾರ್ ಎ ಫನ್ ಗೈಸ್. ಇವಾಗ ಬನ್ನಿ, ಇದು ನಮ್ಮ ಮನೆ ದೇವರು, ನಮ್ಮದೇ ದೇವಸ್ಥಾನ ಗೈಸ್. ಇದು ನಾಗರಕಟ್ಟೆ. ಆಲ್ರೆಡಿ ಕುಂಬಳಕಾಯಿ ಎಲ್ಲ ಒಳಗಡೆ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ. ಆಲ್ರೆಡಿ ಕುಂಬಳಕಾಯಿ ಒಳಗಡೆ ಇದ್ದಾರೆ. ಒಳಗಡೆ ಏನು ಮಾತಾಡೋಕ್ಕಾಗಲ್ಲ ಗೈಸ್, ಜಸ್ಟ್ ವಿಡಿಯೋ ಮಾಡ್ತೀನಿ. ನಮ್ಮ ದೇವಸ್ಥಾನ ಹತ್ರ ಹೋಗಿ ಗರ್ಭಗುಡಿಯಲ್ಲಿ ದೇವ್ರನ್ನ ನೋಡಿದ ತಕ್ಷಣ ನೀವು ನೆಕ್ಸ್ಟ್ ಲೆವೆಲ್ ಪೀಸ್ ಗೈಸ್. ನೋಡಿ, ಲೈಕ್ ಸಖತ್ ಫೀಲಿಂಗ್ ನನಗೆ ಅಂತ. ಹಾಯ್ ಗಾನು ಗೈಸ್. ಗಾನು ಗುಂಡೋರಮ್ಮ ಇವರೇ. ಯೋ ಅತ್ತೆ ಇವ್ರದ್ದು ವ್ಲಾಗ್ ನೋಡ್ದಾ? ಚೆನ್ನಾಗಿತ್ತಾ? ಇಂಗ್ಲೀಷ್ ಲೆಕ್ಚರರ್ ಪಂಡಿತ ಗೈಸ್ ಇವಳು ಇಂಗ್ಲೀಷಲ್ಲಿ. ಈ ದೇವಸ್ಥಾನದ್ದು ಫಸ್ಟು ಪ್ರತಿಷ್ಠಾಪನೆ ಆಗಿತ್ತು ಗೈಸ್. ನೆಕ್ಸ್ಟ್ ಅದು ಮುಗ್ದಾದ್ಮೇಲೆ 48 ದಿನ ಆದಮೇಲೆ ನಾನ್ ವೆಜ್ ಫಂಕ್ಷನ್ದು ಪೂಜೆ ಮಾಡ್ತಾರೆ. ಅದನ್ನು ಲಿಸ್ಟ್ ಮಾಡೋಕ್ಕೆ 500 ಬಂದಿದ್ದು, ಅದಕ್ಕೆ ಹೋಗಿದ್ವಿ ಗೈಸ್. ಹೋಗ್ತಾ ಇದ್ದೀವಿ, ಅವಳಿಗೆ ಗೊತ್ತಿಲ್ಲ, ಹುಡುಕ್ತಲ್ಲ ಈಗ. ಓಕೆ ಗೈಸ್, ಇವಾಗ ಗಾನುಗುಂಡಿಗೆ ಇಬ್ರಿಗೂ ಚಾಲೆಂಜಿಂಗ್ ವಿಡಿಯೋಸ್. ವೇರ್ ಇಸ್ ಯುವರ್ ಸ್ಲಿಪ್ಪರ್ಸ್ ಅತ್ತೆ? ಏನಾಯ್ತು ಅಣ್ಣ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಥಿಂಗ್ ಅಪ್. ಏನಾಯ್ತು ಗಾನು? ನಿನ್ ಚಪ್ಪಲಿ ಯಾರೋ ಏನಕ್ಕೆ ಹಾಕೊಂಡು ಹೋಗ್ತಾರೆ? ಎಲ್ಲಿ ಬಿಟ್ಟಿದ್ದೆ? ಆ ಕಡೆ ಬಿಟ್ಟು ಹಾಕೊಂಡು ಹೋಗೈತೇನೆ ಕೇಳು. ಸೊ ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ಹೇಳಿದ್ದೆ ಇವಾಗ ನಿಮಗೆ ಮಧ್ಯಾಹ್ನ ಚಾಲೆಂಜಿಂಗ್ ವಿಡಿಯೋಸ್ ಮಾಡ್ತೀನಿ ಅಂತ. ಅದು ಏನು ಚಾಲೆಂಜು, ಅದು ಯಾರ ಜೊತೆ ಚಾಲೆಂಜಿಂಗ್ ವಿಡಿಯೋಸ್ ಯಾರು ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಈಗ. ಸೊ ಲೆಟ್ಸ್ ವೆಲ್ಕಮ್ ಟು ಚಾಲೆಂಜರ್ಸ್. ದಿಸ್ ಇಸ್ ಗಾನು, ವೆಲ್ಕಮ್ ಗಾನು. ಅಂಡ್ ದಿಸ್ ಇಸ್ ಗುಂಡು, ವೆಲ್ಕಮ್. ಸೊ ಗಾನು ವರ್ಸಸ್ ಗುಂಡು. ಸೊ ಗೈಸ್, ಇವಾಗ ಏನ್ ಚಾಲೆಂಜಿಂಗ್ ವಿಡಿಯೋಸ್ ಅಂದ್ರೆ, ಓಕೆ, ನಾನು ಇವಾಗ ಫಸ್ಟ್ 2 ಕಲರ್ಸ್ ಕೊಡ್ತೀನಿ, ಚೂಸ್ ಮಾಡ್ಲಿ ಇಬ್ರು. ರೆಡ್ ಅಂಡ್ ಬ್ಲೂ ಇದೆ. ಯಾರಿಗೆ ರೆಡ್ ಬೇಕು, ಯಾರಿಗೆ ಬ್ಲೂ ಬೇಕು? ಫೈನ್, ಯು ಆರ್ ಬೋತ್ ಆರ್ ಫೈನ್. ಬ್ಲೂ, ರೆಡ್ ವರ್ಸಸ್ ಬ್ಲೂ. ಸೊ ಗೈಸ್, ಇವಾಗ ಏನ್ ಚಾಲೆಂಜ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಅಂಗಡಿ ನೋಡ್ತಾ ಇದ್ದೀರಾ, ಇದು ನಮ್ಮ ಅತ್ತೆಯವ್ರ ನಮ್ಮ ಓನ್ ಶಾಪೇ ಇದು. ಸೊ ಹಂಗಾಗಿ ಈ ಚಾಲೆಂಜ್ ನ ಪ್ಲಾನ್ ಮಾಡಿದ್ದು ನಾನು. ಏನ್ ಚಾಲೆಂಜ್ ಅಂದ್ರೆ, ಈಗ ಬ್ಲೂ ಅಲ್ವಾ? ಓಕೆ, ಬ್ಲೂ ಅಂಡ್ ರೆಡ್. ಬ್ಲೂ ಕಲರ್ ಅಲ್ಲಿ ನೀವು, ನಾನು ಇಷ್ಟು ಟೈಮಿಂಗ್ಸ್ ಅಂತ ಕೊಡ್ತೀನಿ, ಅಷ್ಟು ಟೈಮಿಂಗ್ಸ್ ಅಲ್ಲಿ ಓನ್ಲಿ ಬ್ಲೂ. ಬ್ಲೂ ಚೂಸ್ ಮಾಡಿದ್ದೆ, ಡಾರ್ಕ್ ಬ್ಲೂ, ನಾಟ್ ಸ್ಕೈ ಬ್ಲೂ. ನಾರ್ಮಲ್ ಬ್ಲೂ, ನಾಟ್ ಮೋರ್ ದೆನ್ ಡಾರ್ಕ್, ನಾಟ್ ಮೋರ್ ಸ್ಕೈ. ಓಕೆ, ಆ ತರ. ಸೊ ಗೈಸ್, ರೆಡ್ ಅಂಡ್ ಬ್ಲೂ ಕ್ಲಾರಿಫೈ ಆಗಿದೆ. ಸೊ ನಾನು ಇವ್ರಿಗೆ 20 ಸೆಕೆಂಡ್ಸ್ ಕೊಡ್ತೀನಿ. 20 or 30 ಸೆಕೆಂಡ್ಸ್ ಕೊಡೋಣ? ಓಕೆ, 30 ಸೆಕೆಂಡ್ಸ್ ಕೊಡ್ತೀನಿ. ಈಚ್ 30 ಸೆಕೆಂಡ್ಸ್ ಕೊಡ್ತೀನಿ.
ಒಬ್ರು ಆಚೆ ಇರ್ತಾರೆ, ಒಬ್ರು ಒಳಗಡೆ ಇರ್ತಾರೆ ಗೈಸ್. ಇಬ್ರು ಒಟ್ಟಿಗೆ ಬಿಡಲ್ಲ. ಒಬ್ರನ್ನ ಹೈಡ್ ಮಾಡಿ ಇನ್ನೊಬ್ರನ್ನ ಒಳಗಡೆ ಬಿಡ್ತೀನಿ. ಏನ್ ಚಾಲೆಂಜ್ ಅಂದ್ರೆ ದೇ ಹ್ಯಾವ್ ಟು ಪಿಕ್ ದ ಐಟಮ್ ಇನ್ ದೋಸ್ ಕಲರ್ಸ್. ಓಕೆ ಓಕೆ, ಪರ್ಟಿಕ್ಯುಲರ್ ಕಲರ್ಸ್ ಇವ್ರಿಗೆ ಏನ್ ಕೊಟ್ಟಿದ್ದೀನೋ ಆ ಕಲರ್ ಅಲ್ಲಿ ಅವರು ಪ್ರಾಡಕ್ಟ್ಸ್ ನ ಪಿಕ್ ಮಾಡ್ಬೇಕು. ಅದು ಯಾವ ತರ ಐಟಮ್ಸ್? ಓನ್ಲಿ ಈಟಿಂಗ್ ಐಟಮ್ಸ್ ಗೈಸ್, ನಾಟ್ ಎನಿ ಅದರ್ ಐಟಮ್. ಇದು ಟ್ವಿಸ್ಟ್. ಇಲ್ಲಿ ತಿನ್ನೋ ಸ್ನಾಕ್ಸ್ ಐಟಮ್ಸ್ ಮಾತ್ರ ಪಿಕ್ ಮಾಡ್ಬೇಕು. ಲೈಕ್ ಅಲ್ಲಿ ಸೋಪ್ಸ್ ಆಗ್ಲಿ, ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆ, ಲೈಕ್ ಗಿಫ್ಟಿಂಗ್ ಐಟಮ್ಸ್ ಎಲ್ಲ ಇದೆ. ನೋ, ಅದಲ್ಲ, ಓನ್ಲಿ ತಿನ್ನೋ ಐಟಮ್ಸ್. ಲಾಸ್ಟ್ ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಷನ್ ಕೊಡ್ಬೇಕಾದ್ರೆ ರೆಡ್ ಜೊತೆ ಬೇರೆ ಕಲರ್ ಮಿಕ್ಸ್ ಆಗಿರ್ಬೋದು. ಮ್ಯಾಕ್ಸಿಮಮ್ ಅಟ್ಲೀಸ್ಟ್ 75% ಪರ್ಟಿಕ್ಯುಲರ್ ಕಲರ್ಸ್ ಇರ್ಬೇಕು. ಲೈಕ್ 75% ರೆಡ್ ಇರ್ಬೇಕು, 75% ಏನೋ ಒಂದ್ ಸ್ವಲ್ಪ ಬೇರೆ ಕಲರ್ಸ್ ಇರ್ಬೇಕು. ಓನ್ಲಿ ತಿನ್ನೋ ಐಟಮ್ಸ್ ಗೈಸ್. ಮತ್ತೆ ಹೇಳ್ತಾ ಇದೀನಿ, ರಿಜೆಕ್ಟ್ ಆಗುತ್ತೆ. ಬೇರೆ ಪ್ರಾಡಕ್ಟ್ಸ್ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಯಾರು ಜಾಸ್ತಿ ಐಟಮ್ಸ್ ತಂದಿರ್ತಾರ ದೇ ಆರ್ ವಿನ್ನರ್. ಸೊ ಕೊಡೋಣ ಇವಾಗ. ಫಸ್ಟ್ ಯಾರು ಮಾಡ್ತೀರಾ, ಗುಂಡು ಆರ್ ಗಾನು? ಗುಂಡುನೇ ಮಾಡಿ. ಆರ್ ಯು ಓಕೆ? ಓಕೆ ಓಕೆ ಗೈಸ್, ಗುಂಡು ಚಾಲೆಂಜಿಂಗ್ ಒಪ್ಕೊಂತಾಳೆ ಗೈಸ್. ಸೊ ಫಸ್ಟ್ ಗುಂಡು ಕೊಡ್ತಾ ಇದೀನಿ. ಇವಾಗ ಟೈಮ್ ಸೆಟ್ ಮಾಡ್ತೀನಿ ಗೈಸ್. ಅವಳಿಗೆ ಮೈಕ್ ಕೊಡ್ತಾ ಇದೀನಿ. ಒಳಗಡೆ ಏನಾದ್ರೂ ಕಿತಾಪತಿ ಮಾಡಿ ಗೊತ್ತಾಗುತ್ತೆ. ಸೊ ಇವಾಗ ಗಾನುನ ಇಲ್ಲೇ ಕುಳಿಸ್ತೀವಿ. ಗಾನುನ ನೋ ಐಡಿಯಾಸ್, ಅವಳಿಗೇನೋ ಐಡಿಯಾ ಇರಲ್ಲ ಹೇಗ್ ಪಿಕ್ ಮಾಡೋದೇನು ಅಂತ. ಇವಾಗ ಫೋನಲ್ಲಿ ಏನು ಅಂತ ಫೋನಲ್ಲಿ ಟೈಮ್ ಫಿಕ್ಸ್ ಮಾಡಿ ಒಳಗಡೆ ಸಿಗ್ತೀವಿ ಗೈಸ್. ಬೈ. ಫಸ್ಟ್ ಗುಂಡು ಆಡ್ತಾ ಇರೋದು. ಇವಾಗ ಟೈಮ್ ನಾನು ಸೆಟ್ ಮಾಡ್ತಾ ಇದೀನಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. 3, 2 and 1 ಗೋ. ಗೈಸ್ ಟೈಮ್ ಸ್ಟಾರ್ಟ್ ಆಗಿದೆ. ಜಸ್ಟ್ 30 ಸೆಕೆಂಡ್ಸ್. ನೋಡೋಣ. 75% ಪರ್ಟಿಕ್ಯುಲರ್ ಕಲರ್ ಇರಬೇಕು, ಇಲ್ಲಾಂದ್ರೆ ಲಾಸ್ಟ್ ರಿಜೆಕ್ಟ್ ಆಗುತ್ತೆ. ಒನ್ಸ್ 10 ಸೆಕೆಂಡ್ಸ್ ಆಯ್ತು. ಓಕೆ, 1 ಮಿನಿಟ್ ಕೊಡ್ತೀನಿ ಗೈಸ್. 60 ಸೆಕೆಂಡ್ಸ್ಗೆ ಕರೆಕ್ಟಾಗಿ ಸ್ಟಾಪ್ ಮಾಡ್ತೀನಿ. ಬಿಕಾಸ್ 30 ಸೆಕೆಂಡ್ಸ್ ಅಲ್ಲಿ ಒಂದು ಐಟಮ್ ಎತ್ತಕ್ಕಾಗಲ್ಲ. ತರ್ಟಿ ಸೆಕೆಂಡ್ಸ್ ಆಗಿದೆ. ರಿಮೈನಿಂಗ್ 30 ಸೆಕೆಂಡ್ಸ್ ಇದೆ ಅಷ್ಟೇ. ಕಮಾನ್ ಕಮಾನ್. ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಸರ್ಚ್. ಕಲರ್ಸ್ ನೀವೇ ಚೂಸ್ ಮಾಡಿರೋದು, ನಾನೇನು ಪರ್ಟಿಕ್ಯುಲರ್ ಕೊಟ್ಟಿಲ್ಲ. ತುಂಬಾ ಐಟಮ್ಸ್ ಇದೆ ಗೈಸ್, ಒಳ್ಳೆತಿಲ್ಲ. ಆಕ್ಚುಲಿ ರೆಡ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಗೈಸ್. ಟೈಮ್ ಅಪ್. ಸ್ಟಾಪ್. ಟೈಮ್ ಆಗಿದೆ. 1 ಮಿನಿಟ್. ಓಕೆ ಇರು ಗೈಸ್. ಇವಾಗ ಇವಳು 1 2 3 4 5 ಐಟಮ್ಸ್ ಎತ್ತಿದ್ದಾಳೆ. ಇಷ್ಟು ನೀನು ಆಚೆ ಇಟ್ಕೊಂಡು ಕೂತ್ಕೋ. ವೆಲ್ಕಮ್ ಗೈಸ್. ಇವಾಗ ನೋಡೋಣ ಗಾನು ಎಷ್ಟು ಎತ್ತಿದ್ದಾಳೆ. ಗಾನು ಪ್ಲೀಸ್ ವೆಲ್ಕಮ್. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನಮ್ಮ ಗಾನು. ದ ಕಲರ್ ಇಸ್ ಬ್ಲೂ ಅಂಡ್ ಗೇಮ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದೀನಲ್ವಾ, ಫಸ್ಟ್ ಗೊತ್ತಲ್ವಾ. ಸೊ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಫ್ರಮ್ 3, 2, 1 and here go. Oh my god. Come on. ಸಿಕ್ಕಾಪಟ್ಟೆ ಜೋಶಿದಾಳೆ ಗೈಸ್. ಆಕ್ಚುಲಿ ರೆಡ್ ಅಲ್ಲೂ ತುಂಬಾ ಆಯ್ತು, ಬಟ್ ಗುಂಡು ಗೊತ್ತಿಲ್ಲ ಯಾಕೇನಾಯ್ತು ಅಂತ. ಇದಾದ ಇನ್ನೊಂದು ಚಾಲೆಂಜಿಂಗ್ ಇದೆ, ಡೋಂಟ್ ವರಿ. 75% ಬ್ಲೂ ಇರಬೇಕು. ಕಮಾನ್ ಫಾಸ್ಟ್. ಕಣ್ ಮುಂದೆ ಇಷ್ಟೊಂದು ಪ್ರಾಡಕ್ಟ್ಸ್ ಇದೆ. ಕಮಾನ್. ನನಗೆ ಎಷ್ಟೊಂದು ಬಿದ್ದಿದೆ, ನೀನ್ ಸೆಲೆಕ್ಟ್ ಮಾಡಿಲ್ಲ. ಅಮ್ಮ ನೀನು ಅವಳು ಮಾತ್ರ ಹೇಳ್ಕೊಡ್, ನೀನು ಹೋಗುಮ್ಮ. ಏ ಬರೀ ಬ್ಲೂ, ಓನ್ಲಿ ಬ್ಲೂ. ಗುಂಡು ಡೋಂಟ್ ಸ್ಪೀಕ್, ಮೈಕ್ ಇದೆ ನಿನ್ನ ಹತ್ರ ಪ್ಲೀಸ್. ಸ್ಲೋ. ಟೈಮ್ ಅಪ್ ಗೈಸ್. ಸ್ಟಾಪ್. ಆಕ್ಚುಲಿ ಪರ್ಕ್ ಇಲ್ಲ, ಎತ್ತಿದ್ದು ಟೈಮ್ ಆಗಿತ್ತು, ನಾನು ನೋಡಿಲ್ಲ. ಅದನ್ನ ಹಾಕ್ಬಿಟ್ಟೆ ನಾನು ಹುಡುಕ್ತಾ ಇದ್ದೀನಿ. ಪರ್ಕಿಂಗ್ ಎತ್ತಾಕ್ತೇನೆ ನೀನು. 8 ಸೆಕೆಂಡ್ಸ್ ಜಾಸ್ತಿ. ಪರ್ಕಿಲ್ಲ, ಎತ್ತಾಕು. ಇಷ್ಟ ಐಟಮ್ಸ್ ಎಲ್ಲ ಎತ್ಕೊಬಾ. ಇವಾಗ ಆಚೆ ಕಡೆ ಇದು ಮಾಡೋಣ ನಡಿ. ಗೈಸ್ ಇವಾಗ ರಿಸಲ್ಟ್ ಹೇಳೋ ಸಮಯ. ಚೆಕ್ ಮಾಡೋಣ ಯಾರ್ಯಾರ್ದು ಎಷ್ಟೆಷ್ಟು ಅಂತ. ಫಸ್ಟ್ ಗುಂಡದೆ ಚೆಕ್ ಮಾಡೋಣ. ರೆಡ್. ಓಕೆ ನಾಟ್ ಓಕೆ.
ಇದು ಜಾಸ್ತಿ 50-50% ಇದೆ. ಜಾಸ್ತಿ ಎಲ್ಲ ಜಾಸ್ತಿ ಅಲ್ಲ 50-50 ಇದೆ. Okay. ಲಾಸ್ಟ್ ಅಲ್ಲಿ ಕನ್ಸಿಡರ್ ಮಾಡೋಣ. ಗೈಸ್ ದಿಸ್ ಇಸ್ ನಾಟ್ ಸ್ನಾಕ್ಸ್. ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದೀನಿ ಸ್ನಾಕ್ಸ್. ದಿಸ್ ಇಸ್ ವೆರಿ ಬ್ಯಾಡ್ ಆಕ್ಚುಲಿ. ರಿಜೆಕ್ಟ್. ಇದು ರಿಜೆಕ್ಟ್ ಆಗಿದೆ. ಇದರಲ್ಲಿ ಎಲ್ಲಿ 75% ರೆಡ್ ಇದೆ. ಫ್ರಂಟ್ ಆಲ್ಸೋ ಎಲ್ಲೋ, ಬ್ಯಾಕ್ ಆಲ್ಸೋ ಎಲ್ಲೋ. ಇದರಲ್ಲಿ ಎಲ್ಲಿ 75% ಇದೆ. 75%. ಇದರಲ್ಲಿ 30% ಇದೆ. ಓಕೆ, ಒಪ್ಕೊಳ್ತೀನಿ. ರಿಜೆಕ್ಟೆಡ್. ಓಕೆ ಗೈಸ್. ಓಕೆ ತಗೊಳ್ಳೋಣ. ದೀಸ್ ಟು ರಿಜೆಕ್ಟೆಡ್ ಗೈಸ್. ಗುಂಡುದ್ರಲ್ಲಿ 3 ಐಟಮ್ ಸೆಲೆಕ್ಟ್ ಆಗಿದೆ. ಇದರಲ್ಲಿ 50-50 ಇದೆ. ಓಕೆ ಗೈಸ್ ತಗೊಳ್ಳೋಣ. ನೆಕ್ಸ್ಟ್ ಗಾನು ಚೆಕ್ ಮಾಡೋಣ. ಹಾಯ್ ಗೈಸ್. ರಿಜೆಕ್ಟೆಡ್. ಓಕೆ. Accept 1 2 3 ಇಲ್ಲಿಗೆ ವಿನ್ ಆಗ್ಬಿಟ್ಟು 4 5. ಇದು ಬ್ಯಾಕ್ ಫ್ರಂಟ್ ಇದೆ. ಇದೆರಡು ಸೇರಿಸಿ ಒಂದು ಕನ್ಸಿಡರ್ ಮಾಡಿ. ಬೇಡ, ಇವೆರಡು ಬೇಡ. 1 2 3 4 5 ಗೈಸ್. 3 ಐಟಮ್ಸ್, 5 ಐಟಮ್ಸ್. ಸೊ ಈ ಟಾಸ್ಕ್ ಅಲ್ಲಿ ವಿನ್ ಆಗಿರೋದು ನಮ್ಮ ಗಾನು. ಗೈಸ್ ಇದು ಒಂದೇ ಚಾಲೆಂಜ್ ಅಲ್ಲ, ಇನ್ನೊಂದು ಚಾಲೆಂಜ್ ಇದೆ. ಇದನ್ನ ಏನು ಫೈನಲ್ ಅಲ್ಲಿ ನಾನು ಏನ್ ಗಿಫ್ಟ್ ಕೊಡೋದು ಅಂತ ಹೇಳ್ತೀನಿ. ಸೊ ಇದ್ರಲ್ಲಿ ಗೆದ್ದಿರೋದು ಗಾನು. ಗುಂಡು ಲೂಸ್ ಆಗಿದ್ದಾರೆ. ಲೂಸ್ ಅಲ್ಲ ಗೈಸ್, ರನ್ನರ್ ಅಪ್. ಸ್ಪೋರ್ಟಿವ್ ಆಗಿ ತಗೋಬೇಕು. ಜಸ್ಟ್ ಚಾಲೆಂಜ್. ನೋ. ಓಕೆ, ಈ ಐಟಮ್ಸ್ ಪಟ ಅಂತ ಎತ್ತಿಟ್ಬಿಟ್ಟು ಬನ್ನಿ. ಎಲ್ಲಿತ್ತು ಅಲ್ಲಿ ಗೈಸ್. ಇವಾಗ ಜಸ್ಟ್ ಊಟ ಮಾಡಿ ನಾವು ಬಂದು ಈ ಚಾಲೆಂಜ್ ಮಾಡಿದ್ದು. ಸೊ ಇದು ಸೆಕೆಂಡ್ ರೌಂಡ್ ಚಾಲೆಂಜ್. ನನಗ್ ಗೊತ್ತಿರೋ ಪ್ರಕಾರ ಇವ್ರು ಜಾಸ್ತಿ ನೀರ್ ಕುಡಿಯಲ್ಲ ಗೈಸ್. ಕುಡಿಬೋತಾನೆ. ಸೊ ಗೈಸ್ ಅವ್ರಮ್ಮ ನಮ್ಮ ಅತ್ತೆನೇ ಪರ್ಮಿಷನ್ ಕೊಟ್ಟಿದ್ದಾರೆ ಇದು ಕುಡಿಬಹುದು ಅಂತ. ಬಿಕಾಸ್ ಅವರು ಹಾಟ್ ವಾಟರ್ ಕುಡಿಯೋದು. ಬಟ್ ಓಕೆ, ಸಮ್ ಟೈಮ್ಸ್ ವಾರ್ಮ್ ವಾಟರ್ ಆಗುತ್ತೆ. ಕೋಲ್ಡ್ ವಾಟರ್ ಏನ್ ಕೊಡ್ತಾ ಇಲ್ಲ, ವಾರ್ಮ್ ವಾಟರ್. ಯು ಗೈಸ್ ಆರ್ ಓಕೆ ರೈಟ್? ಓಕೆ ಓಕೆ. ಸೊ ಏನು ಇದ್ರಲ್ಲಿ ಟ್ವಿಸ್ಟ್ ಅಂದ್ರೆ, ಇದು ಖಾಲಿ ಮಾಡ್ಬೇಕು ಗೈಸ್. ಬಟ್ ಟ್ವಿಸ್ಟ್ ಇಸ್ ಟೈಮಿಂಗ್ಸ್ ಕೊಡ್ತೀನಿ. ಆ ಟೈಮಿಂಗ್ಸ್ ಅಲ್ಲಿ ಯಾರು ಫಸ್ಟ್ ಮುಗಿಸ್ತಾರೋ ಅವರ ಈ ಗೇಮ್ ಚಾಲೆಂಜ್ ವಿನ್ನರ್. ರೆಡಿ? ರೆಡಿ. ಟೈಮಿಂಗ್ಸ್ ಹೇಳ್ತೀರಾ ಈಗ ಎಷ್ಟು ಅಂತ? ಜಸ್ಟ್ ಓನ್ಲಿ 30 seconds. 30 seconds. ಯಾರು ಫಸ್ಟ್ ಕುಡಿತಾರೋ ಗುಂಡು ಡೋಂಟ್ ಗಿವ್ ಅಪ್. ಆಲ್ರೆಡಿ 1 ಮ್ಯಾಚ್ ಹೋಗಿದೆ. ಸೊ ಯು ಆರ್ ಫ್ರೀ. ಆಲ್ ದಿ ಬೆಸ್ಟ್. Thank you so much. ಇಬ್ರು ಇದ್ ಮಾಡಿಲ್ಲ ಅಂದ್ರೆ ಯಾರು ಜಾಸ್ತಿ ಮುಗಿಸಿರ್ತಾರೋ ಅವ್ರಿಗೆ ಕ್ರೆಡಿಟ್ ಯಾ ಆಗುತ್ತೆ. ಯಾ 30 seconds ಗೈಸ್. ಒಟ್ನಲ್ಲಿ ನೋಡೋಣ. ಟೈಮಿಂಗ್ಸ್ ನಾನು ಆನ್ ಮಾಡ್ತೀನಿ. ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೋ ಅದು ಅವ್ರು ಫಸ್ಟ್. ಓಕೆ, ವಿನ್ನರ್. ಟೈಮ್ ಆಯ್ತು. ಹೋಲ್ಡ್ ಯುವರ್ ಬಾಟಲ್ಸ್. ಓಪನ್ ಮಾಡೋದಾ? ಓಪನ್ ಮಾಡಿ ರೆಡಿ ಇಡಿ. ನಾನು ಟೈಮ್ ಸೆಟ್ ಮಾಡ್ತೀನಿ ಅಷ್ಟು. ಆರ್ ಯು ಗೈಸ್ ರೆಡಿ? ಯಾ. ವೇಟ್. ಕ್ಲೀನ್ ಆಗಿ ಮೈಂಡ್ ಉಪಯೋಗಿಸಿ ಯಾವ ತರ ಕುಡಿಬಹುದು ಅಂತ. ಮೈಂಡ್ ಗೇಮ್ ಇದೆಲ್ಲ ನಿಮ್ಗೆ. ಲೆಟ್ಸ್ ಸಿ ಯಾರು ಅಂತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಫ್ರಮ್ 3 2 1 ಸ್ಟಾರ್ಟ್. ಗೋ. ಚಲ್ಕೋಬೇಡಿ. ನಿಧಾನ. ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಆಡ್ತಾ ಇದ್ದಾರೆ. ಫಸ್ಟ್ ಗುಂಡು. ಆಕ್ಚುಲಿ ಗೈಸ್ ನಾನು 30 seconds ಕೊಟ್ಟಿದ್ದೆ, ಬಟ್ 15 seconds ಅಲ್ಲಿ ಮುಗಿಸಿದ್ದಾರೆ. ಕಂಗ್ರಾಚುಲೇಷನ್ಸ್ ಗೈಸ್. ಎಲ್ಲ ಚೆಲ್ಕೊಂಡಿದ್ದಾಳೆ. ಇದು ಮೋಸ. ಅಲ್ಲಿ ನೋಡಿ ಎಷ್ಟೊಂದು ಚೆಲ್ಕೊಂಡಿದ್ದಾಳೆ. ಓಕೆ, ನೀನು ಚೆಲ್ಲಿದೆ. ಬಟ್ ಫಸ್ಟ್ ಅಷ್ಟೊಂದೇನಲ್ಲ. ಫಸ್ಟ್ ಯಾರು ಕೊಡ್ತಿದ್ದಾರೋ ಅವರು. ಹಂಗ ನಾನು ಎಲ್ಲ ಚೆಲ್ಕೊಬಿಡ್ತಾ ಇದ್ದೆ ತಾನೆ. ಆಕ್ಚುಲಿ ನಾನು ಇಲ್ಲೊಂದು ಕೊಡ್ಬೇಕಾಯ್ತು. ಆಚೆ ಕಡೆ ನೀರ್ ಲೀಕ್ ಆಗ್ಬಾರ್ದಾಗಿತ್ತು. ಇಟ್ಸ್ ಓಕೆ. ವಿನ್ನರ್ ಈಸ್ ಗುಂಡು. ಇನ್ನೂ ಒಂದ್ ಗೇಮ್ ಇದೆ ಗೈಸ್. ಅದ್ರಲ್ಲಿ ಯಾರು ವಿನ್ ಆಗ್ತಾರೋ ದೇ ಆರ್ ದ ವಿನ್ನರ್. ಈ ಗೇಮ್ ಅಲ್ಲಿ ವಿನ್ ಆಗಿರೋದು ನಮ್ಮ ಗುಂಡು. ದ ರನ್ನರ್ ಅಪ್ ಈಸ್ ಗಾನು. ಹೊಟ್ಟೆ ತುಂಬಾ ಟೈ ಆಗಿದೆ ಆಕ್ಚುಲಿ. ಹೌ ಯು ಆರ್ ಫೀಲಿಂಗ್? ನೈಸ್. ಸ್ವಲ್ಪ ತಂಪು. ಆಕ್ಚುಲಿ ಗೈಸ್ 1 ಲೀಟರ್ ಕೊಡ್ಬೇಕಿತ್ತು. ಅದ್ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇವಾಗ ಓಕೆ, ಇವಾಗ ಜಸ್ಟ್ ಫುಲ್ ಊಟ ಮಾಡಿದ್ರು ಅಂತ ಹಾಫ್ ಲೀಟರ್ ಕೊಟ್ಟೆ. ನೆಕ್ಸ್ಟ್ ಟೈಮ್ ಕೋಲ್ಡ್ ವಾಟರ್ ಕೊಡ್ತೀನಿ ಗೈಸ್. 1 ಲೀಟರ್ ಕುಡಿಲೇಬೇಕು ಅಂತ. ಸೊ ಓಕೆನಾ? ಇವಾಗ ಇದು ಮುಗಿಸಿದ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಬಿಕಾಸ್ ಇಬ್ರು ಟೈ ಅಪ್ ಆಗಿದ್ದಾರೆ ಗೈಸ್. ಇಬ್ರಿಗೂ 1 ಪಾಯಿಂಟ್ಸ್. ಇವಾಗ ನೆಕ್ಸ್ಟ್ ಫೈನಲ್ ಗೇಮ್
ಇದ್ರಲ್ಲಿ ಯಾರು ವಿನ್ ಆಗ್ತಾರೋ ಅವರೇ ದ ಮೇನ್ ವಿನ್ನರ್. ಓಕೆ, ಸೊ ನೆಕ್ಸ್ಟ್ ಗೇಮ್ ಏನು ಅಂದ್ರೆ A to Z ಚಾಲೆಂಜ್. A to Z. ಯಾ, ಓಕೆ. ಇದ್ರಲ್ಲಿ ದ ಮೇನ್ ಬ್ರ್ಯಾಂಡ್ ಸ್ಪ್ರೈಟ್, ಅದರಲ್ಲಿ ಎಸ್ ಇದೆ. ಸ್ಪ್ರೈಟ್ಗೆ ಬೇರೆ ಬ್ರ್ಯಾಂಡ್ಸ್ ಲೈಕ್ ಕ್ಯಾಪ್ಷನ್ಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಅದು ಫಸ್ಟ್ ಲೆಟರ್ ಅಲ್ಲ. ದ ಮೇನ್ ಇವಾಗ ಬಿಂಗೋ ಬಿ, ಆಪಲ್ ಎ, ಲೈಕ್ ಆತರ ಅದ್ ಏನ್ ನಾವು ಪರ್ಟಿಕ್ಯುಲರ್ ಆಗಿ ಕರಿತೀರೋ ಅದ್ರಲ್ಲಿ ಫಸ್ಟ್ ಲೆಟರ್ ಏನಿರುತ್ತೆ ಅದು ಕನ್ಸಿಡರ್ ಆಗುತ್ತೆ. ಓಕೆ, A to Z ಚಾಲೆಂಜ್ ಕೊಡ್ತಾ ಇದೀನಿ ಗೈಸ್ ಇವ್ರಿಗೆ. ಇವತ್ತು ಟೋಟಲಿ 3 ಚಾಲೆಂಜ್ ವಿಡಿಯೋಸ್ ಕೊಟ್ಟಿರೋದು. ಒಂದು ಕಲರ್ ಚಾಲೆಂಜ್, ಒಂದು ವಾಟರ್ ಚಾಲೆಂಜ್ ಅಂಡ್ ನಾವು A to Z ಚಾಲೆಂಜ್. ಇದು ಮೇನ್ ಅಲ್ಲಿ ಏನ್ ಗೆಲ್ತಿದಾರೋ ಅವರು. ನೆಕ್ಸ್ಟ್ ಗಿಫ್ಟ್ ಏನ್ ಕೊಡೋದಂತ ಲಾಸ್ಟ್ ಅಲ್ಲಿ ಯೋಚನೆ ಮಾಡೋಣ, ಬಟ್ ಕೊಡ್ತೀನಿ ಗೈಸ್. ಸೊ ಇವಾಗ ಅರ್ಥ ಆಯ್ತಲ್ಲ ಗೇಮ್ ಹಿಂಗೆ ಅಂತ. ಇವಾಗ ಯಾರು ಫಸ್ಟ್ ಚಾಲೆಂಜ್ ಮಾಡ್ತಿದ್ರು? ಫಸ್ಟ್ ಗಾನಕ್ ಕೊಡ್ತೀನಿ ಗೈಸ್. ಆಗ್ಲೇ ಗುಂಡು ಆಡಿದಾಳೆ, ಈಗ ಗಾನಕ್ ಕೊಡ್ತೀನಿ. ಇದ್ರಲ್ಲಿ ಏನು ತಿನ್ನೋ ಐಟಮ್ ಅಂತ ಏನಿಲ್ಲ ಗೈಸ್. ನನ್ಗೆ ಬೇಕಾಗಿರೋದು ಫಸ್ಟ್ ಲೆಟರ್, ದ ಪರ್ಟಿಕ್ಯುಲರ್ ಲೆಟರ್. ಬ್ರ್ಯಾಂಡ್ ಅಲ್ಲಿ ಫಸ್ಟ್ ಲೆಟರ್ ಇರ್ಬೇಕು ನನ್ಗೆ. ಕುರ್ಕುರೆ ಕೆ, ಅದ್ರಲ್ಲಿ ನಮ್ಗೆ ಬೇರೆ ಕ್ಯಾಪ್ಷನ್ಸ್ ಟ್ಯಾಗ್ಲೈನ್ಸ್ ಎಲ್ಲ ಇರುತ್ತೆ, ಅದು ಕನ್ಸಿಡರ್ ಮಾಡಲ್ಲ. ಜಸ್ಟ್ ಫಸ್ಟ್ ಲೆಟರ್ ಮಾತ್ರ. ಅದ್ರಲ್ಲಿ ನಾವು ಅದನ್ನ ಆ ಹೆಸರಿಂದಾನೇ ಕರೆಯೋದು, ಆತರ. ಅದ್ರಲ್ಲಿ ಫಸ್ಟ್ ಲೆಟರ್ A to Z ಇರ್ಬೇಕು. 1 artist 2 minutes ಮಾತ್ರ ಟೈಮ್. ನೀವು ಎಲ್ಲಿ ಹುಡುಕ್ತೀರಾ, ಏನ್ ಮಾಡ್ತೀರಾ, ಐ ಡೋಂಟ್ ನೋ. 2 minutes ಆಗಿದ ತಕ್ಷಣ ಐ ವಿಲ್ ಸ್ಟಾಪ್ ದ ಟೈಮ್. ಕನ್ಸಿಡರ್ ಆಗುತ್ತೆ, ಯಾವ್ದು ರಿಜೆಕ್ಟ್ ಮಾಡ್ತೀವಿ ಲಾಸ್ಟ್ ಅಲ್ಲಿ ರಿಸಲ್ಟ್ ಕೊಡ್ತೀವಿ ನಾವು. ಓಕೆ ಗೈಸ್, ಗನನ್ ಕರ್ಕೊಂಡು ಹೋಗೋಣ ಒಳಗಡೆ. ಸೊ ಹಾಯ್ ಅತ್ತೆ, ಗುಡ್ ಆಫ್ಟರ್ನೂನ್. ನೀನು ಇರು ಅಲ್ಲಿ. ನಮ್ಮ ಲೆಕ್ಚರರ್ ಮಿಸ್ ಸರಸ್ವತಿ ಅವ್ರು ಇವ್ರಿ ಗೈಸ್. ನಮ್ಮ ಗಾನುಗುಂಡು ಅವರಮ್ಮ, ಅವರ ಸಿಗ್ನೇಚರ್ ಯೋ. ಸೊ ಅತ್ತೆ ನೋಡಿದ್ರ ವ್ಲಾಗ್ ನಮ್ದು ಗಾನುಗುಂಡುದು, ಹೇಗ ಅನಿಸ್ತು? ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಇನ್ನು ಚೆನ್ನಾಗಿ ಆಡ್ಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಬಾಯ್. ಅಷ್ಟೇ ಗೈಸ್, ಸಿಂಪಲ್ ಅಂಡ್ ಎಲಿಗೆಂಟ್. ಸೊ ಹಾಯ್ ಗೈಸ್, ಈಗ A to Z ಚಾಲೆಂಜ್ ಬಂದಿದ್ದೀವಿ ಒಳಗಡೆ. ಸೊ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ಬಂದು ನಮ್ಮ ಗಾನು. ರಿಜೆಕ್ಟ್ ಮಾಡೋ ಇರುತ್ತೆ ಗೈಸ್, ಗೊತ್ತಿಲ್ಲ ಇವ್ರು ಯಾವ ತರ ಪ್ರಾಡಕ್ಟ್ ತರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದು ಕನ್ಸಿಡರ್ ಮಾಡ್ತೀವೋ ಯಾವ್ದು ರಿಜೆಕ್ಟ್ ಮಾಡ್ತೀವೋ ಅಂತ ಫೈನಲ್ ರಿಸಲ್ಟ್ ಅಲ್ಲಿ ನೋಡೋಣ. ಈಗ ಕೊಡ್ತಿದ್ದೀನಿ ಗೈಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ಫ್ರಮ್ ನೌ. 3, 2 and 1 ಸ್ಟಾರ್ಟ್ ಗೈಸ್. ಪ್ರಾಪರ್ ಆಗಿ 2 minutes ಆಗಿದೆ. ಸೊ ಟೇಕ್ ಯುವರ್ ಐಟಮ್ಸ್ ಅಂಡ್ ಜಸ್ಟ್ ಗೋ ಔಟ್. ಅಷ್ಟೇ, ನೀನ್ ಏನ್ ಐಟಮ್ಸ್ ಮತ್ತೆ ಮುಟ್ಟಂಗಿಲ್ಲ, ನೀನ್ ಏನ್ ತಗೊಂಡಿದ್ಯೋ ಅಷ್ಟೇ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ನಮ್ಮ ಗುಂಡು. ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಅವಳಿಗೂ ಗೊತ್ತಿದೆ ಅಲ್ವಾ. ಸೊ ಟೈಮಿಂಗ್ಸ್ ಬಂದು 2 minutes. A to Z ಚಾಲೆಂಜ್. ಪ್ರತಿಯೊಂದು ಐಟಮ್ಸ್ ತಗೋಬರ್ಬೇಕು ಜಸ್ಟ್ 2 minutes ಅಲ್ಲಿ. ಓಕೆ, ಸೊ ಗೈಸ್ ಎಲ್ಲ ಹೇಳಿದೀವಿ ಫಸ್ಟ್. ಸೊ ಹರ್ ಟೈಮ್ ಬಿಗಿನ್ಸ್ ನೌ ಫ್ರಮ್ 3, 2, 1 ಗೋ. ಸ್ಲೋ ಬೀಳ್ಸಿದ್ ನೀವು ಹಂಗೆ ಚೇರ್ ಮೇಲೆ ಇಡ್ಬೋದಲ್ವಾ ಇದನ್ನೆಲ್ಲ? Nine, 8, 7, 6, 5, 4, 3, 2, 1 ಸ್ಟಾಪ್. ಈಗ ಗಾನು ಅರೇಂಜ್ ಮಾಡ್ಕೊಂಡಿದ್ದಾಳೆ ಅವಳ ಪ್ರಾಡಕ್ಟ್ಸ್ ನ. ಇವಾಗ ಸ್ಟಾರ್ಟ್ ಮಾಡೋಣ ಗಾನು ಹತ್ರ. ಫಸ್ಟ್ ನಾವೆಲ್ಲ ಕೌಂಟ್ ಮಾಡ್ತೀವಿ ಗೈಸ್, ಯಾವ್ದು ಕನ್ಸಿಡರ್ ಆಗುತ್ತೆ ಯಾವ್ದು ರಿಜೆಕ್ಟ್ ಆಗುತ್ತೋ ಫಸ್ಟ್ ಅದನ್ನ ಅನಲೈಸ್ ಮಾಡೋಣ. ಅದಾದ್ಮೇಲೆ ಇಬ್ರದ್ದು ಅನಲೈಸ್ ಆದ್ಮೇಲೆ ಎಷ್ಟು ಐಟಮ್ಸ್ ಇದೆ ಏನು ಅಂತ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ರಿಸಲ್ಟ್ ತಿಳಿಸೋಣ. ಓಕೆ, ಎಲ್ಲ ರೆಡಿ ಇದೆಯಾ? ರೆಡಿ ಇದೆ. Start. For A, Apsara. Give me. For Apsara, okay. B for boost. Okay. 2. B for EXO. Where is C? C is not there. Okay. 1 skip agide. D? D nu illa. Okay. E. F for 50-50. Guys, F ಗೆ ಹೆಂಗೆ 50 ಬರುತ್ತೆ? F for 50. ಅಲ್ಲೆಲ್ಲಿದೆ ತೋರಿಸಿ ನನಗೆ. 50-50. Numeric. Rejected, Okay, one rejected. rejected. Okay.
ಆಮೇಲೆ G for gold winner. ಓಕೆ 4 ಐಟಮ್ಸ್. H for head and shoulder shampoo. J for jeera rejected. K for crackjack. L ಇಲ್ಲ. M for marigold. M N N for navratna. O for oreo. P P for parle-g. Q. Q ಇಲ್ಲ. ಓಕೆ R for red label. ಓಕೆ S S for surf excel. ಓಕೆ T Next for T. tiger biscuit. U. U ಇಲ್ಲ. V for vim. W for wipro. ಓಕೆ ಗೈಸ್ ಇಷ್ಟು ಐಟಮ್ಸ್ ಇದೆ. ಇದನ್ನ ಲಾಸ್ಟಲ್ಲಿ ಕೌಂಟ್ ಮಾಡೋಣ. ಫಸ್ಟ್ ಇದು ಕನ್ಸಿಡರ್ ರಿಜೆಕ್ಟೆಡ್ ಎಲ್ಲ ಕ್ಲಿಯರ್ ಆಗಿದೆ. ತಗೊಳ್ಳಿ ಅದನ್ನ. ಗೈಸ್ ನಾನು ತಗೊಂಡಿರೋದ್ರಲ್ಲಿ ಈ 2 ರಿಜೆಕ್ಟ್ ಆಗಿದೆ ಅಂಡ್ ಈಸ್ಟ್ ಐಟಮ್ಸು ಕನ್ಸಿಡರ್ ಆಗಿದೆ. ದಿಸ್ 2 ಆರ್ ರಿಜೆಕ್ಟೆಡ್ ಬಿಕಾಸ್ ಇದು ಎಮ್ ಇಂದ ತಗೊಂಡಿದ್ದಾರೆ. ಅಟ್ಲೀಸ್ಟ್ ನಾವು ಕನ್ಸಿಡರ್ ಮಾಡ್ಬೋದಾಯ್ತು ಎಮ್ ಮಸ್ಕಾ ಅಂತ. ಬಟ್ ಇವಳು ಎಫ್ ಇಂದ ತಗೊಂಡಿದ್ದಾಳೆ 50-50 ಅಂತೆ. ಇದು ಕನ್ಸಿಡರ್ ಆಗಲ್ಲ, ಅದು ನ್ಯೂಮರಿಕ್ ಬರುತ್ತೆ. ನಾನು ಹೇಳಿದ್ದು ಆಲ್ಫಾಬೆಟ್ಸ್, ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಆಲ್ಫಾಬೆಟ್ಸ್ ಅಂತ. ಅಂಡ್ ಇದು ಜೀರಾ ಓಕೆ, ಬಟ್ ವೇರ್ ಇಸ್ ನನ್ನ ಬ್ರ್ಯಾಂಡ್ ಅಂತ ಹೇಳಿದ್ದೀನಿ. ದಿಸ್ ನಾಟ್ ಕನ್ಸಿಡರ್ಡ್. ಸೊ ಈ 2 ಪ್ರಾಡಕ್ಟ್ಸ್ ಓಕೆ ರಿಜೆಕ್ಟ್ ಆಗಿದೆ ಅಂಡ್ ದಿಸ್ ಇಸ್ ಕನ್ಸಿಡರ್. ನೆಕ್ಸ್ಟ್ ನಮ್ಮ ಗುಂಡು ಹತ್ರ ಹೋಗೋಣ, ಅದರಲ್ಲಿ ಎಷ್ಟು ಕನ್ಸಿಡರ್ ಆಗಿದೆ ನೋಡೋಣ ಬನ್ನಿ. ಗೈಸ್ ಇಷ್ಟೊಂದು ಐಟಮ್ಸ್, ವೆಲ್ ಡನ್. ನೋಡೋಣ ಇದರಲ್ಲಿ ಎಷ್ಟು ಕನ್ಸಿಡರ್ ಆಗುತ್ತೆ, ಎಷ್ಟು ರಿಜೆಕ್ಟೆಡ್ ಆಗಿದೆ ಅಂತ. ದಿಸ್ ಇಸ್ ಫ್ರಮ್ ಗುಂಡು. ಓಕೆ ಎಲ್ಲ ರಿಜೆಕ್ಟ್ ಆಗುತ್ತೆ. ಲೆಟ್ಸ್ Okay, guys. ಓಕೆ ಎ Archie, ಓಕೆ ಬಿ Bharati and Britannia. Bhagyalakshmi and Britannia. ಆಕ್ಚುಲಿ ಇದು ವೀಟ್ ಫ್ಲೋರ್ ಬರುತ್ತಲ್ಲ, ಆಕ್ಚುಲಿ ಬಿ ಫಾರ್ ಬಿಂದು ಇದೆ. Britannia and Bindu. ಇದು ಟೋಸ್ಟೆಡ್ ರಸ್ಕ್ ಅಂತಾನೆ ಬರುತ್ತೆ ಗೈಸ್. ಇಲ್ಲ, ಬ್ರಿಟೇನ್. ಇದು ಬ್ರಿಟೇನಿಯಾ ಅದರದ್ದು ಬ್ರ್ಯಾಂಡ್. ಓಕೆ ನಾನು ಬ್ರ್ಯಾಂಡ್ ನೇಮ್ ಹೇಳಿರೋದ್ರಿಂದ ಓಕೆ. ಬಿ ಇಷ್ಟೊಂದಿದೆ ಬಟ್ ಯಾವ್ದಾದ್ರು ಒಂದು ಕನ್ಸಿಡರ್ ಆಗುತ್ತೆ. ಯಾವ್ದು ಕೊಡ್ತೀಯ ಬಿ? ಬ್ರಿಟೇನಿಯಾ. ಓಕೆ ಫೈನ್. ಸಿ ಅಲ್ಲ ರಿಜೆಕ್ಟೆಡ್ ಅಂತ ಆಗುತ್ತೆ ಅದು. ಓಕೆ ಓಕೆ ಬಿ. ಸಿ ಸಿ ಅದು ತಗೊಬನ್ನಿ. ಕೋಲ್ಗೇಟ್. ಓಕೆ ಡಿ 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 ಇಲ್ಲಿದೆ ನೋಡಿ, ಡಾಬರ್. ಡಾಬರ್ ರೆಡ್. ಓಕೆ ಡಿ. ಇ ಇ ಇಲ್ಲ. ಎಫ್ ಎಫ್ ಇಲ್ಲ. ವಾಟ್ ಈಸ್ ದಿಸ್ ಸ್ಟಿಂಗ್ ಅಲ್ವಾ ಇದು? Sting ಇಲ್ಲ ಇಲ್ಲ. ಎಫ್ ಇಲ್ವಾ? ಎಲ್ಲ ನೋಡಿದ್ನೆ. ಓಕೆ ಜಿ ಗೋಲ್ಡ್ ವಿನ್ನರ್. ಹೆಚ್ ಹೆಚ್ ಹಾರ್ಪಿಕ್. ಓಕೆ ಇದು ತಂದಿದ್ದೀನಿ ಹಾರ್ಪಿಕ್ಗೆ. ಒಂದೇ ಕನ್ಸಿಡರ್ ಆಗೋದು. ಹೆಚ್ ಐ ಐ ಇಲ್ಲ. ಜೆ ಜೇನು ಇಲ್ಲ. ಕೆ ಕೆ ಇದು ಇಲ್ಲ. ಎಲ್ ಎಲ್ ಲಕ್ಸ್. ಎಂ ಲಕ್ಸ್. ಎಮ್ ಮೆರಿಂಡಾ ಆ್ಯಂಡ್ ಮೈಸೂರ್ ಸ್ಯಾಂಡಲ್ ಮಾಜಾ. ಮ್ಯಾರಿಗೋಲ್ಡ್ ಮ್ಯಾರಿಲೈಟ್ ಎಲ್ಲ ಎಂ ಆಗಿದೆ. ಎನ್ ಓಕೆ. ಎನ್ ಇಲ್ಲ. ಗೈಸ್ ಅಲ್ಲಿ ಕಲ್ ಚುಚ್ತಿದೆ. ಓಕೆ ಎಂ ಆಗಿದೆ. ಎನ್ ಇಲ್ವಾ? ಎನ್ ಇಲ್ವಾ? ಇಲ್ವಾ? ವಾಟ್ ಈಸ್ ದ್ಯಾಟ್? ನೂಡಲ್ಸ್. 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 ಗೈಸ್ ಅವಳು ತಂದಿರೋದು ಅವಳಿಗೆ ಗೊತ್ತಿಲ್ಲ. ಗಿವ್ ಇಯರ್. ಓ ಓ ಜರ್ಗ್ಸಿ ಇದೆಲ್ಲ ಅವಳಿಗೆ ಗೊತ್ತಿಲ್ಲ ಗೈಸ್. ಐಟಮ್ಸ್ ತಂದಿದ್ದಲ್ಲ ಅವಳಿಗೆ ತಗೊಳೋದು. ಓರಿಯೋ. ಓಕೆ ಜರ್ಗ್ಸಿ ಇದು ಇದೆಲ್ಲ ಪ್ಲೇಸ್ ಮಾಡೋಣ, ಬೀಳುತ್ತೆ. ಜಾನು ಇದು ಸ್ವಲ್ಪ ಪುಷ್ ಮಾಡ್ಬಮ್ಮ. ಓಕೆ ಓ ಪಿ. ಟೀ ಪೇಪರ್ ಬೋಟ್. ಕ್ಯೂ ಕ್ಯೂ ಇಲ್ಲ. ಆರ್ ಆರ್ ಎಸ್ ಗೆಸ್ಟಿಂಗ್. ಟಿ ಇದೇನಿದು? ಟ್ರಾಪಿಕಾನಾ. ಟಿ ಆಗಿದೆ. ನೆಕ್ಸ್ಟ್ ಯು. ಎಸ್ ಆಗಿದೆ. ಯು ಯು ಇಲ್ಲ. ವಿ ವಿ ಇಲ್ಲ. ವಿ ವಿಮ್ಮು. ಡಬ್ಲ್ಯೂ
ಎಕ್ಸ್ ಎಕ್ಸ್ ಇಲ್ಲ. ವೈ ಜಿಪ್ಪಿ ಝೆಡ್. ಓಕೆ ಪೌಡರ್. ಗೈಸ್ ಗುಂಡು ಅಲ್ಲಿ ಆಫ್ ಆಫ್ ದಿ ಪ್ರಾಡಕ್ಟ್ ಸೆಲೆಕ್ಟ್ ಆಗಿದೆ, ಆಫ್ ಆಫ್ ದಿ ಪ್ರಾಡಕ್ಟ್ಸ್ ರಿಜೆಕ್ಟ್ ಆಗಿದೆ. ಸೊ ಇಷ್ಟು ಐಟಮ್ ಸೆಲೆಕ್ಟ್ ಆಗಿದೆ. ಈಗ ಕೌಂಟಿಂಗ್ ಸ್ಟಾರ್ಟ್ ಮಾಡೋಣ. ಯಾರು ಜಾಸ್ತಿ ಐಟಮ್ಸ್ ಕೌಂಟ್ ಆಗುತ್ತೋ ದೇ ಆರ್ ದ ವಿನ್ನರ್. ಫಸ್ಟ್ ಕೌಂಟಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್. ಸೊ 1 2 3 4 5 6 7 8 9 10 11 12 13 14 15 16 26 ಅಲ್ಲಿ 16 ಇದೆ. ನೆಕ್ಸ್ಟ್ 10 ಪ್ರಾಡಕ್ಟ್ಸ್ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಗಾನು ಅಲ್ಲಿ ನೋಡೋಣ. ಓಕೆ 1 2 3 4 5 6 7 8 9 10 11 12 13 14 15 guys, just only one product ಅಲ್ಲಿ ನಮ್ಮ ಗುಂಡು ವಿನ್ನರ್ ಆಗಿದ್ದಾಳೆ. just one product guys. ನನಗೂ ನಂಬಕ್ಕಾಗ್ತಿಲ್ಲ. ಇವಳು ಜಸ್ಟ್ ಕ್ವಾಲಿಟಿ ಐಟಮ್ಸ್ ಅಂದ್ರೆ ಸ್ವಲ್ಪ ಮಾತ್ರ ತಂದಿದ್ರು, ಅವಳು ಅಷ್ಟು ತುಂಬಾ ತಂದಿದ್ಲು. ಬಟ್ ಜಸ್ಟ್ ಒನ್ ಲೀಡಿಂಗ್ ಪಾಯಿಂಟ್ ಅಲ್ಲಿ ಗುಂಡು ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಒಂದು ಪ್ರಾಡಕ್ಟ್ ಗೈಸ್. ವಿಶ್ ಮಾಡು ಅವಳಿಗೆ. ಶಿ ಇಸ್ ವಿನ್ನರ್. ನನ್ನ ಬ್ರೈನ್ ಉಪಯೋಗಿಸಿದಳು ಸಿಕ್ಕಿದ ಪಕ್ಷದ. ವೆಲ್ ಪ್ಲೇಡ್. ಸೇಮ್ ಟು ಯು. ಓಕೆ ಗೈಸ್, ಇದೇನು ಜಸ್ಟ್ ಚಾಲೆಂಜಿಂಗ್ ಅಷ್ಟೇ. ಆಕ್ಚುಲಿ ಆವಾಗಲೇ ಲೈಕ್ ಟೈ ಅಪ್ ಆಗಿದ್ರು. ಇವಾಗ ಜಸ್ಟ್ 1 ಪಾಯಿಂಟ್ ಲೀಡಿಂಗ್ ಅಲ್ಲಿ ನಮ್ಮ ಗುಂಡು ಅವರು ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಸೊ ಈಗ ಥ್ಯಾಂಕ್ ಯು. ಗಿಫ್ಟ್ ಸಮಯ ಬಂದಿದೆ. ವಾಟ್ ಯು ವಾಂಟ್ ಗೈಸ್? ಇವಾಗ ಈ ಶಾಪ್ ಅಲ್ಲಿ ಅವಳು ಏನ್ ಕೇಳ್ತಾಳೋ ಅದನ್ನ ನಾನು ಕೊಡಿಸ್ತೀನಿ. ಈ ಶಾಪ್ ಒನ್ ಪ್ರಾಡಕ್ಟ್. ಯಾ, ಓಕೆ. ಸ್ನಾಕ್ಸ್ ಐಟಮ್. Yes, ತಿನ್ನೋ ಐಟಮ್. ಶಾಪ್ ಇಸ್ ನಥಿಂಗ್ ಬಟ್ ಈಟಿಂಗ್ ಸ್ನಾಕ್ಸ್. ಓಕೆ ಗೈಸ್, ಇವಾಗ ಅವಳು ಏನ್ ತಿಂತಾಳೋ ನಾನು ಅದನ್ನ ಅವಳು ಕೊಡಿಸ್ತೀನಿ. ಅಂಡ್ ಗಿವ್ ಯರ್. ಏನೇನು ಇಸ್ಕೊಂತೀನಿ ಗೈಸ್, ಏನ್ ಗೊತ್ತಾ, ಈಗ ನಮ್ಗೆಲ್ಲ ಈ ವಿಡಿಯೋಸ್ ಎಲ್ಲ ಮಾಡಕ್ ಹೆಲ್ಪ್ ಮಾಡಿದ್ದು ನಮ್ಮ ಹಾಯ್. Hello. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿ ವಿಡಿಯೋ. No problem. ಓಕೆ ಗೈಸ್, ಅವನು ನನಗೆ ಒಂದು ಲೈಕ್ ವಾಟ್ ಹಿ ಸೆಡ್ ಐ ಹ್ಯಾವ್ ಟು ಬೈ ಹಿಮ್ ಎ ಜ್ಯೂಸ್ ಇಫ್ ಹಿ ಡೂ ವಿಡಿಯೋ. ಅದನ್ನ ಒಪ್ಕೊಳ್ತೀನಿ ಬಿಕಾಸ್ ಹಿ ಹೆಲ್ಪ್ಡ್ ಮೀ. ಸೊ ಅವನಿಗೂ ಒಂದು ಜ್ಯೂಸ್ ಕೊಡಿಸ್ತಾ ಇದ್ದೀನಿ. ಕಮ್, ಈಗ ನಮ್ ಗುಂಡು ಏನ್ ಸೆಲೆಕ್ಟ್ ಮಾಡ್ತಾಳೆ ನೋಡೋಣ. ವಾಟ್ ಯು ವಾಂಟ್? ಓನ್ಲಿ ಒನ್ ಪ್ರಾಡಕ್ಟ್. ಯಾ, ಓಕೆ, ಐ ವಿಲ್ ಟೇಕ್ ಮ್ಯಾಡಮ್ಸ್. ಓಕೆ. ವಾಟ್ ಯು ವಾಂಟ್? ಎಫರ್ಟ್ ಹಾಕಿರೋ ನಮ್ಮ ಗಾನುಗೆ ಅವಳಿಗೂ ಒಂದು ಗಿಫ್ಟ್ ಕೊಡ್ತೀನಿ ಗೈಸ್. ವಾಟ್ ಯು ವಾಂಟ್? ಯು ಕ್ಯಾನ್ ಆಲ್ಸೋ ಬೈ. ಇಟ್ಸ್ ಓಕೆ, ಕಮ್ ಆನ್, ಟೇಕ್. ಹಿ ಟುಕ್ ಸ್ಲೈಸ್. ಅವ್ನು ಕಾಣಿಸಲ್ಲ ಗೈಸ್ ಇಲ್ಲಿ. ಯಾ ಗೈಸ್, ಬೆಳಗ್ಗೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ನಾನು ನಮ್ ಗುಂಡು ಒಂದ್ ಸ್ವಲ್ಪ ಕಿತಾಪತಿ ಮಾಡಿದ್ವಲ್ಲ, ಅದೇ ಟಾಸ್ಕ್ ಕೊಡೋಣ ನಮ್ ಗುಂಡು ಗಾನುಗೆ. ಆಕ್ಚುಲಿ ಕಮ್, ನೀನು ಫ್ರೇಮಿಗೆ ಬಾ. ಸಾರಿ, ನಿನ್ನ ಚಪ್ಪಲಿ ಮುಚ್ಚಿಟ್ಟಿರೋದು ನಾವೇ. ಗೊತ್ತಾಯ್ತು ನಂಗೆ. ಓಕೆ, ಇವಾಗ ಅದನ್ನ ಹುಡುಕೋ ಸಮಯ. ಬನ್ನಿ ಗೈಸ್, ಅವಳು ಅಲ್ಲಿ ಹುಡುಕ್ಬೇಕು ಇವಾಗ. ಹೌದು, ನಿಂಗ್ ಸ್ಲಿಪರ್ಸ್ ಬೇಡ್ವಾ? ಬೇಡ್ವಾ? ಬೇಡ, ಹೊಸ ಸಿಕ್ಕಿತ್ತು ತಾನೆ. ನೋಡಿ ಗೈಸ್, ಏನ್ ತರ ಪ್ಲಾನ್ ಮಾಡ್ತಿದ್ದಾಳೆ. ಬನ್ನಿ ಅವಳ ಕೈಲಿ ಹುಡುಕ್ಸೋಣ ಇವಾಗ. ಅಲ್ಲೇ ಸುತ್ತಮುತ್ತ ಇದೆ, ಬಂದು ಹುಡುಕು ಗೈಸ್. ಈಗ ಇಲ್ಲಿ ಅವಳಿಗೆ ನೋಡಿ ಗೈಸ್, ಕೊಡ್ಸಿದೀನಿ ಅವಳು ಕೇಳಿದ್ದು. ಐ ಕಾಂಟ್ ಡೂ ಎನಿಥಿಂಗ್. ಅವಳು ಕೇಳಿದ್ ನಾನು ಕೊಡ್ಸಿದೀನಿ. ಗಾನು ಸ್ಲಿಪ್ಪರ್ಸ್ ಹುಡ್ಕಕ್ ಹೋಗ್ತಾ ಇದೀವಿ. ಅದೆಲ್ಲ ಕೊಡ್ಸಿ ಪೇ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗಾನುದು ಸ್ಲಿಪ್ಪರ್ಸ್ ಹುಡ್ಕ್ಸೋಣ. ಗಾನು, ನಿನ್ ಚಪ್ಪಲಿ ಬಿಟ್ಟಿದ್ದಲ್ಲ ಅಲ್ಲಿ ಸ್ಟ್ರೈಟ್ ಆಗಿದೆ. ಎಲ್ಲಿದೆ ಐ ಡೋಂಟ್ ನೋ. ಇರ್ಬೋದು ಅಲ್ಲಿ. ಹಿಂಟ್ ಕೊಟ್ಟಿರೋದು ಅಷ್ಟೇ ಇದು. ಗೈಸ್, ಹೇಗ್ ಬಚ್ಚಿಟ್ಟಿದ್ದೀನಿ ಅಂದ್ರೆ ಅವಳ ಕೈಯಲ್ಲಿ ಹುಡ್ಕಕ್ಕೆ ಆಗಲ್ಲ. ಗೋ ಬ್ಯಾಕ್. ಆ ತರ ಬಚ್ಚಿಟ್ಟಿದ್ದೀನಿ. ಓಕೆನಾ? ಅಂದ್ರೆ ಅವಳ ಕೈಯಲ್ಲಿ ಹುಡ್ಕಕ್ಕೆ ಆಗಲ್ಲ. ಗೋ ಬ್ಯಾಕ್. ಆ ತರ ಬಚ್ಚಿಟ್ಟಿದ್ದೀನಿ. ಓಕೆನಾ? ಕಮ್ ಡೌನ್. ಇಲ್ಲಿಗೆ ಬಾ. ಹಿಂಗೆ ನಾ ಮುಚ್ಚಿಡೋದು ಗೈಸ್. ಫೈನಲಿ ಶಿ ಫೌಂಡ್ ಅವರ್ ಸ್ಲಿಪ್ಪರ್ಸ್. ಸೊ ಗೈಸ್, ಈಗ ಚಾಲೆಂಜಿಂಗ್ ವಿಡಿಯೋಸ್ ಎಲ್ಲ ಕೊಟ್ಟೆ. ಅದ್ರಲ್ಲಿ ನಮ್ಮ ಗುಂಡು ವಿನ್ ಆದ್ಲು, ಅವಳು ಕೇಳಿದ್ ಕೊಡಿಸ್ದೆ. ಅಂಡ್ ಅವಳು ಪಾರ್ಟಿಸಿಪೇಟ್ ಮಾಡಿದ್ಲು ಅಂತ ಅವಳಿಗೂ ಸ್ಮೂತ್ ಕೊಡ್ಸಿದೀನಿ. ಸೊ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್.
ಎಸ್ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಗೈಸ್, ಅದು ಚಾಲೆಂಜಿಂಗ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್. ಬಟ್ ಡಿಸಪಾಯಿಂಟ್ಸ್ ಅನ್ನೋದು ಏನೂ ಇಲ್ಲ. ಅವರು ಸ್ಪೋರ್ಟಿವ್ ಆಗಿ ತಗೊಂಡು ಆಡಿದ್ದಾರೆ, ಯಾರಿಗೂ ಏನು ಬೇಜಾರಿಲ್ವಲ್ಲ? ಓಕೆ ಫೈನ್. ಇದೆಲ್ಲ ಗೇಮ್ಸ್ ಅಷ್ಟೇ ಗೈಸ್. ಈ ತರ ಇನ್ನೂ ತುಂಬಾ ಗೇಮ್ಸ್ ನ ಪ್ಲಾನ್ ಮಾಡಿ ಅವ್ರಿಬ್ರ ಕೈಲಿ ಆಡಿಸ್ತೀನಿ. ಕಮೆಂಟ್ ಮಾಡಿ ಏನ್ ಗೇಮ್ ಆಡಿಸ್ಬೇಕು ಅಂತ, ಬಿಕಾಸ್ ಇಬ್ರು ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡ್ ಆಡ್ತಾರೆ. ಸೊ ದಟ್ ಐ ಆಮ್ ಹ್ಯಾಪಿ ಫಾರ್ ದಟ್. ಓಕೆ, ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎರಡು ಮಾಡಿ. ಸೊ ಬಾಯ್ ಗೈಸ್, ಸಿಗ್ತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಚಾಲೆಂಜಿಂಗ್ Bye-bye. ವಿಡಿಯೋಸ್. ಬಾಯ್ ಬಾಯ್.